ಕೇರಳದಲ್ಲಿ ಮತದಾನ ಮುಗಿಯಲು ಸಂಜೆ 6 ಗಂಟೆ ಕೊನೆಯ ಗಡುವಾಗಿದೆ. ಕೊನೆಯ ಕೆಲವು ನಿಮಿಷಗಳಲ್ಲಿ ಕೊನೆ ಕ್ಷಣದ ಯಾವುದೇ ಅವಸರವಿಲ್ಲ. ಮತ ಚಲಾಯಿಸಲು ಬಯಸಿದ ಕೇರಳಿಗರು ಹೊರಬಂದು ಮತ ಚಲಾಯಿಸಿದ್ದಾರೆ. ಹೌದು, ಚುನಾವಣಾ ಆಯೋಗವು ಈ ನಿರ್ದಿಷ್ಟ ಚುನಾವಣೆಯಲ್ಲಿ 85% ಮತದಾನದ ಗುರಿಯನ್ನು ನಿಗದಿಪಡಿಸಿತ್ತು. ಆದರೆ ಇಲ್ಲ, ಆ ಅಂಕಿಅಂಶವನ್ನು ತಲುಪದಿರಬಹುದು. ಆದರೆ ಹೌದು, ಎಂದಿನಂತೆ ಕೇರಳವು ಹೊರಬಂದು ಮತ ಚಲಾಯಿಸುವುದರಲ್ಲಿ ಸ್ಥಿರತೆ ಹಾಗೂ ಉತ್ಸಾಹವನ್ನು ತೋರಿದೆ. ಹಿರಿಯ ನಾಗರಿಕರು ಹಾಗೂ ಯುವಕರು ಮತ ಚಲಾಯಿಸಲು ಬಂದಿರುವುದನ್ನು ನಾವು ನೋಡಿದೆವು. ಹಿರಿಯ ನಾಗರಿಕರು, ನಾನು ಭಾವಿಸುತ್ತೇನೆ, ಯುವಕರಲ್ಲಿ ನಾನು ನೋಡಿದ್ದಕ್ಕಿಂತ ಹೆಚ್ಚು ಉತ್ಸಾಹಭರಿತ ಸಂಖ್ಯೆಯಲ್ಲಿದ್ದರು. ಖಂಡಿತವಾಗಿಯೂ ಮಹಿಳೆಯರು ಪುರುಷರಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಸುಮಾರು 1.38 ಕೋಟಿ ಮಹಿಳೆಯರಿದ್ದಾರೆ, 1.31 ಕೋಟಿ ಪುರುಷರಿಗೆ ಹೋಲಿಸಿದರೆ. ಮತ್ತು ಆದ್ದರಿಂದ ಅದು ನಿಮಗೆ ಗೊತ್ತಲ್ಲ, ಮಹಿಳೆಯರ ಮತವು ಮತದಾನದ ಶೇಕಡಾವಾರು ಪ್ರಮಾಣಕ್ಕೂ ಕೂಡ ಚಾಲನೆ ನೀಡುವಂತಹ ವಿಷಯವಾಗಿದೆ. ಒಟ್ಟಾರೆಯಾಗಿ ಮತದಾರರ ಸಂಖ್ಯೆಯು 2.78 ಕೋಟಿಯಿಂದ ಸುಮಾರು 2.71 ಕೋಟಿಗೆ ಇಳಿಕೆಯಾಗಿದೆ. ಅಂದರೆ ಸುಮಾರು 7 ಲಕ್ಷ ಹೆಸರುಗಳನ್ನು ಅಳಿಸಲಾಗಿದೆ. ಅವುಗಳು ಬಹುಶಃ ತಪ್ಪು ಹೆಸರುಗಳು, ನಕಲಿ ಹೆಸರುಗಳು ಇತ್ಯಾದಿಯಾಗಿರಬಹುದು. ಆದ್ದರಿಂದ ಅವರು ಹಾಗಲ್ಲದಿದ್ದರೂ ಸಹ SIR ಅನ್ನು ಮಾಡಿದ ನಂತರ ಮತದಾನದ ಪ್ರಮಾಣವು ಹೆಚ್ಚಾಗುವ ನಿರೀಕ್ಷೆಯಿತ್ತು. ಆ ಕಾರ್ಯವನ್ನು ನಡೆಸಲಾಗಿತ್ತು. ಆದರೆ ಫಲಿತಾಂಶಗಳಿಗಾಗಿ ಕೇರಳವು ಮೇ 4ರವರೆಗೆ ಕಾಯಲಿದೆ. ಸದ್ಯದ ಮಟ್ಟಿಗೆ ಬಹುಪಾಲು ಮತದಾರರು ತಮ್ಮ ತೀರ್ಪನ್ನು ನೀಡಿದ್ದಾರೆ. ನಾವು ಖಂಡಿತವಾಗಿಯೂ ಸುಮಾರು 80% ಮತದಾನದ ಪ್ರಮಾಣವನ್ನು ನಿರೀಕ್ಷಿಸುತ್ತಿದ್ದೇವೆ ಮತ್ತು ಅದು ತನ್ನಷ್ಟಕ್ಕೆ ಪ್ರಜಾಪ್ರಭುತ್ವದ ಒಂದು ಸಂಭ್ರಮವಾಗಿದೆ.